ನಿಮ್ಮವನ ಎಲ್ಲಿ? ಅಯ್ಯೋ, ಅಖಿಲಮ್ಮವ್ರಲ್ಲ. ನಿಮ್ಮನೆಗೆ ಅಖಿಲಮ್ಮವ್ರು ಹೇಗೋ ಈ ಊರಿಗೆ ಈ ಅಮ್ಮ ಹಾಗೆ ಅಂತೆ. ಇದಕ್ಕೂ ಮುಂಚೆ ನಾನು ಇಲ್ಲೊಂದ್ಸತಿ ಬಂದಿದ್ದೆ. ಇಲ್ಲಿರೋ ಸುತ್ತಮುತ್ತ ಜನ ಹೇಳಿದ್ರು ಈ ದೇವ್ರು ಶಕ್ತಿಶಾಲಿ ದೇವ್ರು ಅಂತ. ನಾನು ಇಲ್ಲಿಗೆ ಬಂದು ಹೋದ್ರೆ ಮನ್ಸಿಗೊಂಥರ ಸಮಾಧಾನ ಸಿಗುತ್ತೆ. ನೀವು ಬನ್ನಿ, ನಿಮ್ಮ ಮನೆಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂದರೆ ಹೋಗೋಣ ಬಾ. ದೊಡ್ಡ ಯಜಮಾನ್ರೆ, 10 ರೂಪಾಯಿ ಇದ್ರೆ ಕೊಡ್ತೀರಾ? ಮುಂದಿನ ತಿಂಗಳು ಸಂಬಳ ಬಂದ್ಮೇಲೆ ಕೊಡ್ತೀನಿ. ನೀನು ತೀರ್ಸೋದೇನು ಬೇಡ. ನನ್ನ ಹತ್ರ 10 ರೂಪಾಯಿ ಇಲ್ಲ, 100 ರೂಪಾಯಿ ಇದೆ. ತಗೋ. ಅಜ್ಜಿ, 100 ರೂಪಾಯಿಗೆ ಚಿಲ್ಲರೆ ಇದೆಯಾ? ಆಯ್ತಾ, ಕೊಡ್ತೀನಿ ಕೊಡಮ್ಮ. ಅಜ್ಜಿ, 10 ರೂಪಾಯಿಗೆ ಚಿಲ್ಲರೆ ಕೊಡಿ. ಆಯ್ತಾ, ಕೊಡ್ತೀನಿ ಕೊಡಮ್ಮ. ತಗೊಳ್ಳಿ ಅಜ್ಜಿ. ನಿಂಗೆ ದೇವ್ರು ಒಳ್ಳೇದು ಮಾಡಲಮ್ಮ. ಯಜಮಾನ್ರೆ, ಹೋಗೋಣ. ಪಾರ್ವತಿ, ದೇವಸ್ಥಾನದ ಒಳಗೆ ಬರಬೇಕಾದ್ರೆ ಭಿಕ್ಷುಕರಿಗೆಲ್ಲ ದುಡ್ಡು ಹಾಕ್ತಾ ಇದ್ದೆ. ಇವಾಗ ಮಂಗಳಾರತಿ ತಟ್ಟೆಗೆ ದುಡ್ಡೇ ಹಾಕಲಿಲ್ಲ. ಯಾಕೆ? ನಿನಗೆ ಪುಣ್ಯ ಬರೋದು ಬೇಡವಾ? ದೊಡ್ಡ ಯಜಮಾನ್ರೆ, ನಾವು ದೇವಸ್ಥಾನಕ್ಕೆ ಬರೋದು ಬೇಡ್ಕೊಳ್ಳೋದಕ್ಕೆ ತಾನೆ. ಅಂಥದ್ರಲ್ಲಿ ದೇವ್ರಿಗೆ ದುಡ್ಡು ಕೊಡೋಷ್ಟು ದೊಡ್ಡೋಳಲ್ಲ ನಾನು. ನಾವು ಕಷ್ಟಪಟ್ಟಿದ್ದ ದುಡ್ಡಲ್ಲಿ ಕೈಲಾಗದೆ ಇರೋರಿಗೆ ಸಹಾಯ ಮಾಡಿದ್ರೆ ಆ ದೇವ್ರು ಮೆಚ್ತಾನೆ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ಆ ಭಿಕ್ಷುಕರಿಗೆ ದುಡ್ಡು ಕೊಟ್ಟೆ. ವಾವ್, ಚಿಂದಂತ ಮಾತು ಹೇಳಿದೆ ಪಾರ್ವತಿ. ಆ್ಯಕ್ಚುಲಿ ನೀನು ಮಾಡಿರೋ ಕೆಲಸಕ್ಕೆ ಜಾಸ್ತಿ ಪುಣ್ಯ ಸಿಗೋದು. ಬಾ ಹೋಗೋಣ. ಯಜಮಾನ್ರೆ, 1 ನಿಮಿಷ. ಅಯ್ಯೋ, ಕಣ್ಣಿಗೆ ಬಿದ್ದುಬಿಡ್ತಾ. 1 ನಿಮಿಷ ಹಾಗೇ ಇರಿ. ದೊಡ್ಡೇಶ್ವರ, 1 ನಿಮಿಷ. ದೊಡ್ಡ ಯಜಮಾನ್ರೆ, ಇದನ್ನ ಕೈ ಕಟ್ಕೊಂಡ್ರೆ ನಮ್ಮ ಸುತ್ತಮುತ್ತ ಇರೋರಿಗೆ ಒಳ್ಳೇದಾಗುತ್ತೆ ಅಂತ ಹೇಳೋದನ್ನ ಕೇಳಿದ್ದೀನಿ. ನಿಮಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಆಸೆ.
ನೀವು ಹ್ಞೂ ಅಂದರೆ ಇದು ನಿಮ್ಮ ಕೈ ಕಟ್ಲಾ? ಅಯ್ಯಯ್ಯೋ, ಡೋಲ್ ಸದ್ದಾಗ್ತಿದೆ. ಮಹಾಮಂಗಳಾರತಿ ಶುರುವಾಯಿತು. ಈಗ 12 ಗಂಟೆ. 2 ಗಂಟೆಗೆಲ್ಲ ಅಪ್ಪವ್ರಿಗೆ ಔಷಧಿ ಕೊಡಬೇಕು, ಅಂದರೆ 1 ಗಂಟೆಗೆಲ್ಲ ಊಟ ರೆಡಿಯಾಗಿರಬೇಕು. ಅಯ್ಯಯ್ಯೋ, ನಾನು ಮಾತಾಡ್ತಾ ಹಾಗೆ ಮರ್ತ್ಬಿಟ್ಟಿದ್ದೀನಿ. ಬನ್ನಿ ಹೋಗೋಣ. ಹಾಯ್ ಪಾರ್ವತಿ. ಚಿಕ್ಕೇಶ್ಮಂದ್ರೆ ನೀವೇನಿಲ್ಲಿ? ಅಯ್ಯೋ ಇದ್ದಾಳಲ್ಲಪ್ಪ ದಿಶಾ, ಮೀಟ್ ಮಾಡೋಣ ಬಾ ಅಂದ್ಲು. ಬಂದು ವೇಟ್ ಮಾಡ್ತಿದ್ದೀನಿ, ಬಂದಿಲ್ಲ. ಪಾರ್ವತಿ, ಡಿಕ್ಕಿ ಹೊಡೆದ್ರೆ ಕೊಂಬು ಬರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಚಿಕ್ಕೇಶ್ಮಂದ್ರೆ ನಮ್ಮ ಹಳ್ಳಿ ಜನ ಹಾಗಂತಾರೆ. ನಿಜಾನ ಸುಳ್ಳ ಯಾರಿಗೆ ಗೊತ್ತು? ಪಾರ್ವತಿ, ಆ ದಿಶಾಗೆ ಪಬ್ಬು ಪಾರ್ಟಿ ಅಂದ್ರೆ ಸಖತ್ ಇಷ್ಟ. ಅವಳಿಗೆ ಮಿಡ್ ನೈಟ್ ತನಕ ಪಾರ್ಟಿ ಮಾಡ್ತಾ ಪಬ್ಬಲ್ಲಿ ಇರೋ ಬರೋರಿಗೆಲ್ಲ ಡಿಕ್ಕಿ ಹೊಡ್ಕೊಂಡು ಓಡಾಡ್ತಾಳೆ. ಅವಳಿಗೂ ಕೊಂಬರ್ಬೋದಲ್ವಾ? ಸುಮ್ಮನೆ ಇರಿ, ಮೊದಲೇ ಅವ್ರಿಗೆ ನಾನು ಕಂಡ್ರೆ ಆಗಲ್ಲ. ನಿಮ್ಮ ದಮ್ಮಯ್ಯ ಅಂತೀನಿ. ಇದನ್ನೆಲ್ಲ ಅವ್ರ ಹತ್ರ ಹೇಳಕ್ ಹೋಗ್ಬೇಡಿ. ಆಮೇಲೆ ನಾನು ಇದನ್ನೆಲ್ಲ ಹೇಳ್ದೆ ಅಂತ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಹಾಯ್ ಬ್ರೋ. ಹೇ ದಿಶಾ, ಏನಾಯ್ತು? ಅಣ್ಣ ಜೊತೆ ಬರ್ತಾ ಇದೆಯಾ? ಅಷ್ಟೊಂದು ಫೋನ್ ಮಾಡಿದೆ, ರಿಸೀವ್ ಮಾಡಲಿಲ್ಲ. ನನ್ನ ಕತೆ ಹಾಗಿರ್ಲಿ, ನಿಂದೇನು? 3 ಹೊತ್ತು ಇವಳಿಂದ ಸುತ್ತೋದೇ ನಿನ್ ಕೆಲ್ಸನಾ?